ಹೆಲೋ ಎವ್ರಿವನ್. ಸೊ ನಿಮಗೆ ಇವತ್ತು ರಿಸಲ್ಟ್ ಬರುತ್ತೆ, ಫಸ್ಟ್ ರೌಂಡ್ ರಿಸಲ್ಟು. ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿನೇ ಮೇನ್ ಇರೋದು. ಸೊ ಚಾಯ್ಸ್ ಎಂಟ್ರಿ ಹೆಂಗೆ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಸೊ ಇಲ್ಲಿ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ಏನಪ್ಪ ಚಾಯ್ಸ್ 1 ಅಂದರೆ, ನೋಡಿ, ಚಾಯ್ಸ್ 1 ಅಂದರೆ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಈಸ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದಿ ಅಲಾಟೆಡ್ ಕಾಲೇಜ್ ಅಂತ. ನನಗೆ ಈ ಯಾವ ಕಾಲೇಜ್ ಸಿಕ್ಕಿದೆ ರಿಸಲ್ಟಲ್ಲಿ, ಆ ಕಾಲೇಜ್ ನನಗೆ ಸ್ಯಾಟಿಸ್ಫೈ ಇದೆ, ನಾನು ಇದೇ ಕಾಲೇಜ್ ಹೋಗಿ ಸೇರ್ಕೋತೀನಿ ಅಂತ. ಓಕೆನಾ? ಸೊ ದೇರ್ಫೋರ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ದಿ ಫರ್ದರ್ ಅಲಾಟ್ಮೆಂಟ್. ನನಗೂ ಬೇರೆ ಫರ್ದರ್ ರೌಂಡ್ಸು ಬೇಡ, ನಾನು ಇದೇ ಕಾಲೇಜ್ ಹೋಗ್ತೀನಿ, ನನಗೆ ಯಾವ್ದು ಸಿಕ್ಕಿರೋದು ಆ ಕಾಲೇಜ್ ಹೋಗ್ತೀನಿ ಅಂತ. ನೆಕ್ಸ್ಟು ಏನು ಹೇಳಿದ್ದಾರೆ ಅಂದರೆ, ಸಚ್ ಕ್ಯಾಂಡಿಡೇಟ್ಸ್ ಶುಡ್ ಡೌನ್ಲೋಡ್ ದಿ ಚಲಾನ್ ಫ್ರಮ್ KEA ವೆಬ್ಸೈಟ್, ಪೇ ದಿ ಪ್ರಿಸ್ಕ್ರೈಬ್ಡ್ ಫೀಸ್ ಅಟ್ ದಿ ಸ್ಪೆಸಿಫೈಡ್ ಬ್ಯಾಂಕ್, ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಫ್ರಮ್ ದಿ KEA ವೆಬ್ಸೈಟ್ ಆ್ಯಂಡ್ ರಿಪೋರ್ಟ್ ಟು ದಿ ಕಾಲೇಜ್ ಆನ್ ಆರ್ ಬಿಫೋರ್ ದಿ ಲಾಸ್ಟ್ ಡೇಟ್ ಮೆನ್ಷನ್. ಅಂದರೆ ನೀವು ಚಲಾನ್ನ ಡೌನ್ಲೋಡ್ ಮಾಡಿ ಮತ್ತು ಫೀಸ್ನ ಕಟ್ಬಿಟ್ಟು ನೀವು ಕಾಲೇಜ್ನ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಕಾಲೇಜ್ ರಿಪೋರ್ಟ್ ಆದಮೇಲೆ, ಓಕೆನಾ, ಕಾಲೇಜ್ ರಿಪೋರ್ಟ್ ಆದಮೇಲೆ ನೋಡಿ, ಆ್ಯಂಡ್ ಇಮಿಡಿಯೇಟ್ಲಿ ಲಾಗಿನ್ ಟು ದೇರ್ ಆಪ್ಷನ್ ಎಂಟ್ರಿ ಬೈ ಲಾಗಿನ್ ಐ ಡಿ. ನಿಮ್ಮದು ಯಾವ ಐ ಡಿಯಲ್ಲಿ ಲಾಗಿನ್ ಆಗ್ತಿರಲ್ಲ, ಸೊ ಆ ಐ ಡಿಯಲ್ಲಿ ಲಾಗಿನ್ ಆಗಿಬಿಟ್ಟು ಆ್ಯಂಡ್ ರಿಪೋರ್ಟ್ ಟು KEA ದಟ್ ದೇ ಹ್ಯಾವ್ ಜಾಯಿನ್ ದಿ ಕಾಲೇಜ್. ಅಂದರೆ ಇವಾಗ ನೀವು ಚಲಾನ್ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಆರ್ಡರ್ ತಗೊಂಡು ಕಾಲೇಜ್ಗೆ ಹೋಗಾದ್ಮೇಲೆ ತಿರ್ಗಾ ನೀವು ಬಂದು KEA ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿಬಿಟ್ಟು ನೀವು KEA ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಏನಂತ ಇನ್ಫಾರ್ಮ್ ಮಾಡಬೇಕಂದ್ರೆ, ನಾನು ಸಿಕ್ಕಿರೋ ಕಾಲೇಜು ಜಾಯಿನ್ ಆಗಿದ್ದೀನಿ ಅಂತ. ಓಕೆನಾ? ಸೊ ಇದು ಮಾಡಲೇಬೇಕು, ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳಿದ್ದಾರೆ ನೋಡಿ. ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಬ್ಯಾಕ್ ಟು KEA ದಟ್ ದೇ ಹ್ಯಾವ್ ಜಾಯಿಂಡ್, ದೆನ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಈವನ್ ಥೋ ದೇ ಮೈಟ್ ಹ್ಯಾವ್ ಫಿಸಿಕಲಿ ಜಾಯಿನ್. ನೀವು ಜಾಯಿನ್ ಆದ್ರೂ ನೀವು ಏನಾದರೂ ವಾಪಸ್ ಬಂದು KEA ಅವ್ರಿಗೆ ಲಾಗಿನ್ ಮಾಡಿಬಿಟ್ಟು ಹೇಳಿಲ್ಲ ಅಂದರೆ ನಾನು ಜಾಯಿನ್ ಆಗಿದ್ದೀನಿ ಅಂತ, ನಿಮ್ಮ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ, ಸೀಟು ಸಿಗಲ್ಲ ನಿಮಗೆ. ನೀವು ಅಲ್ಲಿ ನಿಮ್ಮ ಕಾಲೇಜ್ ಹೋಗಿ ಜಾಯಿನ್ ಆದ್ರೂ ಆ ಸೀಟ್ ನಿಮ್ಮದು ಹೋಗ್ಬಿಡುತ್ತೆ ಮುಂದೆ. ಸೊ ನೀವು ಇವಾಗ ಕಾಲೇಜ್ ಹೋಗಿ ರಿಪೋರ್ಟ್ ಆದಮೇಲೆ ವಾಪಸ್ KEA ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು KEA ಅವ್ರಿಗೆ ಹೇಳಬೇಕು, ಅಂದರೆ ಅಲ್ಲಿ ಇರುತ್ತೆ ಆಪ್ಷನ್ನು ದಟ್ ಐ ಹ್ಯಾವ್ ಜಾಯಿನ್ಡ್ ದಿ ಕಾಲೇಜ್ ಅಂತ, ನೀವು ಅದನ್ನು ಮಾಡಬೇಕಾಗುತ್ತೆ. ಓಕೆ? ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಫರ್ದರ್ ಎನಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಪೇಡ್ ದಿ ಫೀಸ್, obtain ದಿ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಫೇಲ್ಸ್ ಟು ರಿಪೋರ್ಟ್ ಟು ದಿ ಕಾಲೇಜ್ ಆನ್ ಆರ್ ಬಿಫೋರ್ ದಿ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಸ್ಪೆಸಿಫೈಡ್ ಬೈ KEA in the admission order, for such candidates no extension of time will be given and allotment made in the favor shall be treated as cancelled. ಏನಾದರೂ ನೀವು ಆನ್ ಟೈಮ್ ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಿಲ್ಲ ಅಂದರೆ, ಫೀಸ್ ಆನ್ ಟೈಮ್ ಕಟ್ಟಿಲ್ಲ ಅಂದರೆ KEA ಅವರು ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡಿದ್ದೀರಾ ಅಂತ ಅಂದ್ಕೋತಾರೆ. ಅದೂ ಕ್ಯಾನ್ಸಲ್ ಮಾಡಿದ್ದೀರಾ ಅಂದ್ಕೋತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಿದ್ದಾರೆ ಅಂದರೆ ನೋಡಿ, ಕ್ಯಾನ್ಸಲ್ಡ್ and he or she has to claim no claim further for this such allotments, and they will not be considered for the allotment of seat in the subsequent round. Such seat shall be revert back to the pool and fees paid by them will be forfeited ಅಂತ. ಏನಂದರೆ, ನೀವು ಫೀಸ್ ಪೇ ಮಾಡಿದ್ದು ಬರಲ್ಲ ನಿಮಗೆ ವಾಪಸ್ಸು, ನೀವು ತಪ್ಪು ಮಾಡಿದ್ದೀರಾ ಅಂತ ಅವರು ನಿಮ್ಮ ಮೇಲೆ ಪೆನಾಲ್ಟಿ ಥರ ಫೀಸ್ನ ವಾಪಸ್ ಕೊಡಲ್ಲ ಅಂತ ಇಲ್ಲಿ ಹೇಳಿದಿರೋದು. 2023 ನೋಟಿಸ್ ಇದು. ಸೊ ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇರೋದು. ಸೊ ನೀವು ಆನ್ ಟೈಮ್ ಹೋಗಿ, ಆನ್ ಟೈಮ್ ಫೀಸ್ ಕಟ್ಟಿ, ಆನ್ ಟೈಮ್ ಕಾಲೇಜ್ ರಿಪೋರ್ಟ್ ಆಗಿ, ಮತ್ತು ವಾಪಸ್ ಬಂದು KEA ವೆಬ್ಸೈಟ್ಗೆ ಹೋಗಿ ನಾನು ಈ ಕಾಲೇಜ್ ಜಾಯ್ನ್ ಆಗಿದ್ದೀನಿ ಅಂತ ಅದನ್ನು ಹೇಳಿ. ಓಕೆನಾ? ಸೊ ಇದು ಚಾಯ್ಸ್ 1. ಚಾಯ್ಸ್ 1 ಆದಮೇಲೆ ಚಾಯ್ಸ್ 2 ನೋಡೋಣ ಏನಂತ ಇದೆ ಅಂತ. ಸೊ ಚಾಯ್ಸ್ 2 ಅಲ್ಲಿ
ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್. ನಾನು ಸಿಕ್ಕಿರೋ ಸೀಟಲ್ಲಿ ಸಿಕ್ಕಿರೋ ಕಾಲೇಜಿಂದ ನಾನು ಸ್ಯಾಟಿಸ್ಫೈ ಇದ್ದೀನಿ, ಆದರೆ ನನಗೆ ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆಯದು, ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಓಕೆನಾ? ಸೊ ಇವಾಗ ಸಿಕ್ಕಿರೋ ಕಾಲೇಜ್ ನನಗೆ ಓಕೆ, ಆದರೂ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗಿ ಇನ್ನೂ ಟ್ರೈ ಮಾಡ್ತೀನಿ, ಇನ್ನೂ ಮೇಲೆ ಇರೋ ಕಾಲೇಜ್ ಬರಲಿ ಅಂತ. ಇದು ಸೆಕೆಂಡ್ ಚಾಯ್ಸ್ 2 ಅಂತ. ಸೊ ಇನ್ನೂ ಏನು ಹೇಳಿದ್ದಾರೆ ಅಂದರೆ ಐ ವಿಲ್ ಪೇ ದಿ ಪ್ರಿಸ್ಕ್ರೈಬ್ ಫೀಸ್. ಇವಾಗ ಚಾಯ್ಸ್ 2 ಮಾಡಿದ್ರೂ ನೀವು ಫೀಸ್ನ ಕಟ್ಟಬೇಕು ಮತ್ತು ಚಲಾನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಕಾಲೇಜ್ನ ರಿಪೋರ್ಟ್ ಮಾಡಲ್ಲ ಅಷ್ಟೇ. ಚಾಯ್ಸ್ 1 ಇರೋರು ಅವ್ರ ಕಾಲೇಜ್ನ ರಿಪೋರ್ಟ್ ಮಾಡ್ತಾರೆ. ನೀವು ಚಾಯ್ಸ್ 2 ಅಂದರೆ ನೀವು ಇನ್ನೂ ಒಳ್ಳೆ ಕಾಲೇಜ್ನ ವೆಯ್ಟ್ ಮಾಡ್ತೀರಾ, ಅಂದರೆ ನೀವು ಹೋಲ್ಡ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಸೊ ಇಫ್ ಬೆಟರ್ ಆಪ್ಷನ್ಸ್ ಗೆಟ್ ಅಲಾಟೆಡ್ ಇನ್ ದಿ ಸೆಕೆಂಡ್ ರೌಂಡ್, ದಿ ಅರ್ಲಿಯರ್ ಅಲಾಟೆಡ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ಅಂತ. ಇವಾಗ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಇನ್ನು ನಿಮಗೆ ಮೇಲೆ ಇರೋ ಕಾಲೇಜ್ ಸಿಕ್ಕಿದ್ರೆ ನೀವು ಸಿಕ್ಕಿರೋ ಕಾಲೇಜು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ. ಓಕೆ? ಸೊ ಇದು ಚಾಯ್ಸ್ 2 ಅಲ್ಲಿ. ಸೊ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಬೈ ಮೇಕಿಂಗ್ ಪೇಮೆಂಟ್ ಆ್ಯಂಡ್ ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಸೊ ನನಗೆ ಅದೇ ಚಾಯ್ಸ್ 2 ಅಂದರೆ ಬೇಸಿಕಲಿ ನನಗೆ ಸಿಕ್ಕಿರೋ ಕಾಲೇಜ್ ಓಕೆ, ಆದರೂ ನಾನು ಇನ್ನೂ ಒಳ್ಳೆ ಕಾಲೇಜ್ಗೆ ವೆಯ್ಟ್ ಮಾಡ್ತೀನಿ, ನಾನು ಫೀಸ್ ಕಟ್ತೀನಿ ಅಂತ, ಫೀಸ್ ಕಟ್ಟಿ ವೆಯ್ಟ್ ಮಾಡ್ತೀನಿ ಅಂತ. ಚಾಯ್ಸ್ 2 ಇದು. ಓಕೆನಾ? ಸೊ ನೆಕ್ಸ್ಟು ಚಾಯ್ಸ್ 3 ನೋಡೋಣ ಏನಿದೆ ಅಂತ. ಸೊ ಚಾಯ್ಸ್ 3 ಏನಿದೆ ಅಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್. ನನಗೆ ಸಿಕ್ಕಿರೋ ಕಾಲೇಜು ನನಗೆ ಇಷ್ಟ ಇಲ್ಲ, ಇದು ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಆದರೆ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ. ಹೆಂಗೆ ಹೋಗ್ತೀನಿ ಅಂದರೆ ನಾನು ಫೀಸ್ ಕಟ್ಟಲ್ಲ, ಹೋಗ್ತೀನಿ. ಸೊ ಫೀಸ್ ನೀವು ಏನಾದರೂ ಕಟ್ಟಿಲ್ಲ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜು ಹೋಲ್ಡ್ ಮಾಡೋಕ್ಕೆ ಆಗಲ್ಲ ನಿಮಗೆ. ಓಕೆನಾ? ಸೊ ನೀವು ಸಿಕ್ಕಿರೋ ಕಾಲೇಜ್ ಹೋಲ್ಡ್ ಮಾಡೋಕ್ಕಾಗಲ್ಲ, ಮತ್ತು ಈ ಕಾಲೇಜು ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮಗೆ. ಓಕೆನಾ? ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ವಿತ್ ಆಲ್ ದಿ ಆಲ್ರೆಡಿ ಎಂಟರ್ ಆಪ್ಷನ್ಸ್ ಎಕ್ಸ್ಪೆಕ್ಟ್ ದಿ ಅಲಾಟೆಡ್ ಆಪ್ಷನ್ಸ್ ಬೈ ಸರೆಂಡರಿಂಗ್ ಇಟ್ ಆ್ಯಂಡ್ ರೀಆರ್ಡರಿಂಗ್ ದಿ ಆಲ್ರೆಡಿ ಎಂಟರ್ಡ್ ಆಪ್ಷನ್. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 10 ಕಾಲೇಜಸ್ ಅಪ್ಲೈ ಮಾಡಿದ್ದೀರಾ ನೀವು. ಓಕೆ? ಸೊ 10 ಕಾಲೇಜಸ್ ಅಪ್ಲೈ ಮಾಡಿದ್ದೀರಾ ಅಂದರೆ ನಿಮಗೆ ಇವಾಗ 6th ಕಾಲೇಜ್ ಸಿಕ್ಕಿದೆ. 6th ಕಾಲೇಜ್ ಸಿಕ್ಕಿದೆ ಅಂದರೆ ನೀವು ಚಾಯ್ಸ್ 3 ಅಂತ ಸೆಲೆಕ್ಟ್ ಮಾಡ್ತೀರಾ. ನನಗೆ ಈ ಕಾಲೇಜ್ 6th ಕಾಲೇಜ್ ಇಷ್ಟ ಇಲ್ಲ, ನಾನು ಇನ್ನೂ ವೆಯ್ಟ್ ಮಾಡ್ತೀನಿ, ಅಂದರೆ ಇನ್ನೂ ಒಳ್ಳೆ ಕಾಲೇಜ್ ನೋಡ್ತೀನಿ. ಸೊ ಫೀಸು ಕಟ್ಟಲ್ಲ, ಒಳ್ಳೆ ಕಾಲೇಜ್ ನೋಡ್ತೀನಿ ಅಂದರೆ ಈ ಸೀಟು ನಿಮಗೆ ಸಿಕ್ಕಿರೋ ಕಾಲೇಜು ಕ್ಯಾನ್ಸಲ್ ಆಗಿಬಿಡುತ್ತೆ. ಮಿಕ್ಕಿರೋ 9 ಕಾಲೇಜಸ್ಸು ನಿಮ್ಗೆ ರೀಶಫಲ್ ಮಾಡೋಕ್ಕಾಗುತ್ತೆ ಅಷ್ಟೇ. ಆ ಥರ ಮಾಡಬೇಕಾಗುತ್ತೆ. ಸೊ ಇನ್ನು ಏನಿದೆ ಅಂದರೆ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದಿ ಅಲಾಟೆಡ್ ಸೀಟ್. ನಿಮಗೆ ಸಿಕ್ಕಿರೋ ಸೀಟ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಚಾಯ್ಸ್ 3 ಏನಾದರೂ ಸೆಲೆಕ್ಟ್ ಮಾಡಿದ್ರೆ. ಓಕೆ? ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಎಂಟರ್ ಓನ್ಲಿ ಸಚ್ ಆಪ್ಷನ್ ಇಫ್ ದಿ ಸೀಟ್ ಈಸ್ ಅಲಾಟೆಡ್. ದೇ ಹ್ಯಾವ್ ಟು ಕಂಪಲ್ಸರಿ ಜಾಯಿನ್ ದಿ ಸೆಲೆಕ್ಟೆಡ್ ಕಾಲೇಜ್ ಇನ್ ದಿ ಸೆಕೆಂಡ್ ರೌಂಡ್ ವಿತೌಟ್ ಗಿವಿಂಗ್ ಎನಿ ರೀಸನ್. ಅಂದರೆ ನೀವು ಏನಾದರೂ ನೆಕ್ಸ್ಟ್ ರೌಂಡ್ಗಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಸಿಕ್ತು ಅಂದ್ಕೊಳ್ಳಿ. ಸೊ ಆ ಕಾಲೇಜ್ ಸೇರಿಕೊಳ್ಳೇಬೇಕು ನೀವು. ತಿರ್ಗಾ ನಾನು ವೆಯ್ಟ್ ಮಾಡ್ತೀನಿ, ತಿರ್ಗಾ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಆ ಥರ ಹೇಳಂಗಿಲ್ಲ, ಆ ಥರ ಆಗಲ್ಲ ಅಂತ. ಓಕೆನಾ? ಸೊ ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಅರೇಂಜ್ ದಿ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಬಟ್ ಕ್ಯಾನ್ ನಾಟ್ ಆ್ಯಡ್ ನ್ಯೂ ಕಾಲೇಜ್. ನೀವು ಆಪ್ಷನಲ್ಲಿ ಹಾಕಿರೋ ಕಾಲೇಜ್ನ ರೀಅರೇಂಜ್ ಮಾಡ್ಬೋದು, ಆದರೆ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗಲ್ಲ ಇಲ್ಲಿ ಚಾಯ್ಸ್ 3ಅಲ್ಲಿ. ಓಕೆ? ಸೊ ಇದು ಚಾಯ್ಸ್ 3. ಚಾಯ್ಸ್ 4 ಏನಪ್ಪ ಅಂದರೆ ತುಂಬ ಈಸಿ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ KEA ಅಲಾಟೆಡ್ ಸೀಟ್ ಆರ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ವೇರ್. ನನಗೆ ಸಿಕ್ಕಿರೋ ಸೀಟು ನನಗೆ ಇಷ್ಟ ಇಲ್ಲ, ನನಗೇನು ಬೇಡ, ನನಗೆ ಬೇರೆ ಎಲ್ಲೋ ನೋಡ್ಕೋತೀನಿ, ನಾನು ಸೀಟ್ ಸಮ್ವೇರ್ ಎಲ್ಸ್ ಅಂತ ಇಲ್ಲಿ ನೋಡಿ ಹಾಕಿ ನಾನು ಇದರಿಂದ ಕ್ವಿಟ್ ಮಾಡ್ತೀನಿ ಅಂತ, ಐ ಆಮ್ ಕ್ವಿಟ್ಟಿಂಗ್ ಅಂತ, ನನಗೇನು ಬೇಡ ಅಂತ. ಸೊ ಚಾಯ್ಸ್ 4. ಓಕೆನಾ? ಸೊ ಇದು ಚಾಯ್ಸ್ 4. ಸೊ ಇಷ್ಟೇ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇದೆ. ಸೊ ನೀಟಾಗಿ ನೋಡಿ ನೀವು ಇದನ್ನು ಮಾಡಬೇಕಾಗುತ್ತೆ.
ಮತ್ತು ತುಂಬಾ ಹುಷಾರಾಗಿ ನೋಡಿ ಚಾಯ್ಸ್ 1 ಮಾಡ್ತೀರಾ 2 ಮಾಡ್ತೀರಾ ಅಂತ. ಚಾಯ್ಸ್ 1 ಅಂದರೆ ನಾನು ಇದೇ ಕಾಲೇಜ್ ಹೋಗ್ತೀನಿ, ಚಾಯ್ಸ್ 2 ಅಂದರೆ ನನಗೆ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಚಾಯ್ಸ್ 3 ಅಂದರೆ ನಾನು ಫೀಸ್ ಕಟ್ಟಲ್ಲ, ಫೀಸ್ ಕಟ್ಟಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಆದರೆ ಫೀಸ್ ಕಟ್ಟಲ್ಲ ಮತ್ತು ಅಲಾಟೆಡ್ ಆಗಿರೋ ಸೀಟ್ನ ರಿಜೆಕ್ಟ್ ಮಾಡ್ತೀನಿ ಅಂತ. ಚಾಯ್ಸ್ 4 ಅಂದರೆ ಐ ಆಮ್ ಕ್ವಿಟಿಂಗ್ ದಿಸ್. ಓಕೆ, ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.